ಅಖಾಡದಲ್ಲಿ ಇವತ್ತು ನಾಮಿನೇಷನ್ ಭರಾಟೆ ಕೂಡ ಜೋರಾಗ್ತಾ ಇದೆ. ಇವತ್ತು ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಅವರು ತಮ್ಮ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಬೀದರ್ನಿಂದ ಭಗವಂತ ಕೂಬಾ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಹುಬ್ಬಳ್ಳಿ ಧಾರವಾಡದಿಂದ ದಿಂಗಾಲೇಶ್ವರ ಶ್ರೀ, ಸುರಪುರದಿಂದ ರಾಜಗೌಡ ಕೂಡ ನಾಮಿನೇಷನ್ ಫೈಲ್ ಮಾಡಲಿಕ್ಕಿದ್ದಾರೆ. ಘಟಾನುಘಟಿ ನಾಯಕರೇ. ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು ಬೀದರ್ ಭಗವಂತ ಕೂಬಾ ಅವರು ಬಹಳ ವಿರೋಧದ ಮಧ್ಯದಲ್ಲಿ ಟಿಕೆಟ್ ಪಡೆದುಕೊಂಡಿದ್ದಾರೆ. ಇವತ್ತು ನಾಮಿನೇಷನ್ ಫೈಲ್ ಮಾಡೋ ಸಂದರ್ಭದಲ್ಲಿ ಯಾವೆಲ್ಲ ನಾಯಕರು ಅವರಿಗೆ ಸಾಥ್ ಕೊಡ್ತಾರೆ, ಯಾವ ರೀತಿ ಇರುತ್ತೆ ಅವರ ಶಕ್ತಿ ಪ್ರದರ್ಶನ, ಸ್ಥಳೀಯ ನಾಯಕರೆಲ್ಲ ಕೂಡ ಅವರ ಜೊತೆಗೂಡಿ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಹಾಜರಾಗ್ತಾರ. ಈ ಬೆಳವಣಿಗೆ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಮತ್ತೊಂದು ಕಡೆ ದಿಂಗಾಲೇಶ್ವರ ಶ್ರೀಗಳು ಈಗ ಅವರ ಭಕ್ತರೇ ಎಚ್ಚರಿಕೆ ಕೊಟ್ಟಿದ್ದಾರೆ, ದಯವಿಟ್ಟು ಸ್ಪರ್ಧೆ ಮಾಡಬೇಡಿ, ಹಿಂದೆ ಸರಿದ್ಬಿಡಿ ಅಂತ. ಆದರೂ ಕೂಡ ಅದರ ಮಧ್ಯದಲ್ಲೂ ಕೂಡ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಹಾಗಾಗಿ ಒಂದಷ್ಟು ಕುತೂಹಲಕಾರಿ ಕ್ಷೇತ್ರಗಳ ಬೆಳವಣಿಗೆ ಇವತ್ತು ಯಾವ ರೀತಿ ಇರುತ್ತೆ ಅನ್ನೋದು ಬಹಳ ಕುತೂಹಲ. ನಡೆ ಏನು ಅಂತ ಇಷ್ಟು ದಿನ ಚರ್ಚೆ ಆಗಿದ್ದೇ ಬಂತು. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ, ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದ ಬಳಿಕ ಈಗ ಕುಮಾರಸ್ವಾಮಿ ಅವರ ಪರವಾಗಿ ಅವರು ಮತ ಪ್ರಚಾರದಲ್ಲಿ ಭಾಗಿಯಾಗ್ತಾರ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಸುಮಲತಾ ಅವರು ದೂರ ಮೈತ್ರಿ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿ ಪರವಾಗಿ ನಿಲ್ಲಲ್ವಂತೆ ಗೌಡ್ತಿ. ಕುಮಾರಸ್ವಾಮಿ ಹೆಸರೇಳಿ ಮತ ಕೇಳಲ್ಲ ರೆಬಲ್ ಲೇಡಿ. ಮಂಡ್ಯದಲ್ಲಿ ಈ ತನಕ ಪ್ರಚಾರ ಮಾಡಿಲ್ಲ ಸುಮಲತಾ ಅವರು. ಬಿಜೆಪಿ ಸೇರಿದ ಬಳಿಕವೂ ಕೂಡ ಸುಮಲತಾ ಅವರ ನಡೆ ನಿಗೂಢವಾಗಿದೆ. ಮತ್ತೊಂದೆಡೆ ಕಾಂಗ್ರೆಸ್ ಪರ ದರ್ಶನ್ ಪ್ರಚಾರ ಮಾಡೋದಕ್ಕೆ ಇವತ್ತು ಆಗಮಿಸ್ತಾ ಇದ್ದಾರೆ. ಇವತ್ತು ಸ್ಟಾರ್ ಚಂದ್ರು ಪರ ದರ್ಶನ್ ಅವರ ಪ್ರಚಾರ ಇರುತ್ತೆ. ಇಂದಿನಿಂದ ಗೊಂದಲದಲ್ಲಿ ಸುಮಲತಾ ಅವರ ಬೆಂಬಲಿಗರು. ಸಹಜವಾಗಿ ದರ್ಶನ್ ಅವರು ಲಾಸ್ಟ್ ಟೈಮ್ ಸುಮಲತಾ ಅವರ ಪರವಾಗಿ ಪ್ರಚಾರ ಮಾಡಿದ್ರು. ಈಗೇನಾದ್ರೂ ಸುಮಲತಾ ಅವರು ಕುಮಾರಸ್ವಾಮಿ ಪರವಾಗಿ ನಿಂತಿದ್ರೆ, ಪ್ರಚಾರದಲ್ಲಿ ಭಾಗಿಯಾಗಿದ್ರೆ ದರ್ಶನ್ ಅವರ ಸಪೋರ್ಟ್ ಕೂಡ ಕುಮಾರಸ್ವಾಮಿ ಅವರಿಗೆ ಸಿಗಬಹುದು ಅನ್ನುವಂತ ಲೆಕ್ಕಾಚಾರ ಇತ್ತು. ಬಟ್ ಈಗ ಅದು ಉಲ್ಟಾ ಆಗಿದೆ. ಸದ್ಯ ಈ ಬೆಳವಣಿಗೆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮಂಡ್ಯ ಮಹಾಯುದ್ಧ ಗೆಲ್ಲಲು ಕೈ ರಣತಂತ್ರ. ಸುಮಲತಾ ದತ್ತು ಪುತ್ರನಿಗೆ ಕಾಂಗ್ರೆಸ್ ಗಾಳ. ಕಳೆದ ಬಾರಿಯಂತೆ ಈ ಬಾರಿಯೂ ಮಂಡ್ಯ ಲೋಕಸಭಾ ಕ್ಷೇತ್ರ ಜೋರಾಗಿಯೇ ಸದ್ದು ಮಾಡ್ತಿದೆ. ಎಚ್.ಡಿ. ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದು ಗೆಲ್ಲೋ ಜಿದ್ದಿಗೆ ಬಿದ್ದಿದ್ದಾರೆ. ಆದ್ರೆ ಕಾಂಗ್ರೆಸ್ ಜೆಡಿಎಸ್ ಭದ್ರಕೋಟೆಯಲ್ಲೇ ದಳಪತಿಗೆ ಶಾಕ್ ನೀಡಲು ರಣತಂತ್ರ ಹೆಣೆಯುತ್ತಿದೆ. ನಟ ದರ್ಶನ್ ಮೂಲಕ ದಳಪತಿಗೆ ಡಿಚ್ಚಿ. ಹೌದು, ಕಳೆದ ಚುನಾವಣೆಯಲ್ಲಿ ಸುಮಲತಾಗೆ ಬೆನ್ನೆಲುಬಾಗಿ ನಿಂತಿದ್ದ ನಟ ದರ್ಶನ್ ಈ ಬಾರಿ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ. ಅತ್ತ ಸುಮಲತಾ ಬಿಜೆಪಿಗೆ ಬೆಂಬಲ ನೀಡಿದ್ರೆ, ಇಂದು ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ದರ್ಶನ್ ಇಡೀ ದಿನ ಪ್ರಚಾರ ಮಾಡಲಿದ್ದು, ದಳಪತಿ ಮುಂದೆ ಗಜನನ್ನ ತಂದು ನಿಲ್ಲಿಸಲಾಗಿದೆ. ಇತ್ತ ಮಂಡ್ಯ ನಂದೇ ಎಂದು ಪಟ್ಟು ಹಿಡಿದಿದ್ದ ಸುಮಲತಾ ಟಿಕೆಟ್ ಸಿಗದ ಕಾರಣ ಸೈಲೆಂಟ್ ಆಗಿದ್ದಾರೆ. ಅದರಲ್ಲೂ ಬಿಜೆಪಿ ಸೇರಿದ ಬಳಿಕ ಮಂಡ್ಯದಿಂದ ಸುಮಲತಾ ದೂರ ಆಗಿದ್ದು, ಕುಮಾರಸ್ವಾಮಿ ಪರ ಪ್ರಚಾರಕ್ಕಾಗಿ ಈವರೆಗೂ ಬಾರದೆ ಮಂಡ್ಯ ಮಣ್ಣಲ್ಲಿ ಸಂಚಲನ ಮೂಡಿಸಿದ್ದಾರೆ. ಇಂಡಿಯಾ ಅಂದ್ರೆ ಮಂಡ್ಯ ಅನ್ನೋ ಹಾಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಸಕ್ಕರೆ ನಾಡು ಹೈ ವೋಲ್ಟೇಜ್ ಕಣವಾಗಿ ಬದಲಾಗಿದೆ. ಬನ್ನಿ ಆನಂದ್, ಬಹಳ ಮುಖ್ಯವಾಗಿ ಹೇಳ್ಬಿಡ್ತೀನಿ ವೀಕ್ಷಕರೇ. ಕಳೆದ ಬಾರಿ ಸುಮಲತಾ ಸ್ಪರ್ಧೆ ಮಾಡಿದ್ರು, ಆಗ ಯಶ್ ಮತ್ತು ದರ್ಶನ್ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರು. ನಂಬರ್ 1 1,25,876 ಮತಗಳ ಅಂತರದಿಂದ ಸುಮಲತಾ ಗೆದ್ದಿದ್ರು. ಈ ಬಾರಿ ಸ್ಟಾರ್ ಚಂದ್ರು ಜೊತೆ ಒಂದು ಫೋಟೋ ಕಾಣಿಸ್ಕೊಂಡಿತ್ತು ಇತ್ತೀಚೆಗೆ ದರ್ಶನ್ ಅವರದ್ದು. ಆಗ ಅವರನ್ನು ಮರುದಿವಸ ಕೇಳಲಾಯ್ತು ದರ್ಶನ್ ಅವರನ್ನು, ನೀವು ಯಾರ ಪರ ಪ್ರಚಾರ ಮಾಡ್ತೀವಿ? ಅಮ್ಮನ ಬಿಟ್ಟರೆ ಬೇರೆ ಯಾರನ್ನೂ ಪ್ರಚಾರ ಮಾಡಿಲ್ಲ. ಬಹುಶಃ ಆಗಲೂ ಅವ್ರು ಹೇಳಿರ್ಬೋದು, ಅಮ್ಮ ಏನಾದರೂ ನಿಂತರೆ ನಾನು ಅವರ ಪರನೇ ಮಾತಾಡೋದು, ನಿಮ್ಮ ಬಗ್ಗೆ ಮಾತಾಡೋದಿಲ್ಲ ಅಂತ, ಅಥವಾ ಪ್ರಚಾರ ಮಾಡೋದಿಲ್ಲ ಅಂತೇಳಿ. ಈಗ ಕುಮಾರಸ್ವಾಮಿ ಆದ ಕಾರಣಕ್ಕಾಗಿ ದರ್ಶನ್ ಅವರು ಬರಬೇಕು ಅಂತ ಏನಿಲ್ಲ, ಅದು ಅವರ ಆಯ್ಕೆ. ಅವರು ಸ್ಟಾರ್ ಚಂದ್ರು ಪರ ಪ್ರಚಾರ ಮಾಡ್ತಾ ಇದ್ದಾರೆ. ವಿಶೇಷ ಏನಪ್ಪ ಅಂದರೆ ಸುಮಲತಾ ಅವರು ಯಾಕೆ ಎಲ್ಲೂ ಕೂಡ ಪ್ರಚಾರಕ್ಕೆ ಬರ್ತಾ ಇಲ್ಲ ಅಂತೇಳಿ. ಯಾಕಂದರೆ ಅದೀಗ ಮೈತ್ರಿಕೂಟ, ಅವರೇನು ಸಪರೇಟ್ ಅಲ್ಲ. ಸುಮಲತಾ ಈಗ ಪಕ್ಷೇತರ ಅಭ್ಯರ್ಥಿ ಅಲ್ಲ, ಅವರು ಒನ್ ಆಫ್ ದ ಮೆಂಬರ್, ಬಿಜೆಪಿ ಮೆಂಬರ್. ಬಿಜೆಪಿ ಮತ್ತು JDS ಒಗ್ಗಟ್ಟಾಗಿದೆ. ಬಹುಶಃ ಒಮ್ಮೆ ಆದರೂ ಅವ್ರು ಬರಬೇಕಾದಿತ್ತೇನು, ಒಂದು ವೇಳೆ ದೊಡ್ಡ ನಾಯಕರು ಬಂದಾಗ. ಯಾಕೆ ಹಿಂಗಾಗ್ತಾ ಇದೆ ಗೊತ್ತಿಲ್ಲ. ಇದು ದೊಡ್ಡ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಕುಮಾರಸ್ವಾಮಿ ಅವರಿಗೆ ಒಂದು ವೇಳೆ ಆ ಥರ ಆದರೆ.
ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳ್ತಾ ಇದ್ರೆ ಕುಮಾರಸ್ವಾಮಿ ಗೆಲ್ಲಲ್ಲ ನೀನು ಏಕವಚನದಲ್ಲಿ ಹೇಳಿದರು. ಸೊ ಇದೆಲ್ಲ ವೆರಿ ಸೀರಿಯಸ್. ಬನ್ನಿ ಇದರ ಬಗ್ಗೆ ಆನಂದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಏನಿದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್? ಸುಮಲತಾ ಬರಲ್ಲ, ಆಮೇಲೆ ದರ್ಶನ್ ಇಂಡಿಪೆಂಡೆಂಟ್ ಎಲ್ಲಿಗೆ ಬೇಕಿದ್ರು ಹೋಗ್ಬೋದು, ಸ್ಟಾರ್ ಚಂದ್ರು ಜೊತೆ ಹೋಗ್ತಾ ಇದ್ದಾರೆ. ಇದೇನು ಹಿನ್ನಡೆ ಏನಾದರೂ ಆಗ್ಬೋದಾ JDSಗೆ? ಏನು ಕತೆ? ಜಯಪ್ರಕಾಶ್ ಶೆಟ್ಟಿ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಲೇಬೇಕು ಅಂತ ಹೇಳಿ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಡೆ ತಂತ್ರಗಾರಿಕೆಗಳ ಮೇಲೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ಯುವ ಪಡೆಯನ್ನ ಸೆಳೆಯೋ ನಿಟ್ಟಿನಲ್ಲಿ ದರ್ಶನ್ ಅವರನ್ನ ಇವತ್ತಿನಿಂದ ಅಖಾಡಕ್ಕೆ ಇಳಿಸ್ತಾ ಇರುವಂಥದ್ದು. ಇವತ್ತಿನಿಂದ ಒಂದೆರಡು ದಿವಸ ಪ್ರಚಾರ ಮಾಡುವುದಕ್ಕೆ ದರ್ಶನ್ ಅವರು ಬರ್ತಾ ಇದ್ದಾರೆ. ಇವತ್ತು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ 16 ಹಳ್ಳಿಗಳಲ್ಲಿ ದರ್ಶನ್ ಅವರು ರೋಡ್ ಶೋ ಮಾಡ್ತಾರೆ. ಆ ಮೂಲಕ ಸ್ಟಾರ್ ಚಂದ್ರು ಅವರ ಪರವಾಗಿ ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ. ಇಲ್ಲಿ ಗಮನಿಸಬೇಕಾಗಿದ್ದ ವಿಚಾರ ಏನು ಅಂದರೆ, ಸುಮಲತಾ ಅವರು ಬಿಜೆಪಿಗೆ ಸೇರಿ ಸುಮಾರು 15 ದಿವಸ ಆಗ್ತಾ ಇದೆ. ಆದರೆ ಇದುವರೆಗೂ ಕೂಡ ಮಂಡ್ಯಗೆ ಬಂದಿಲ್ಲ. ಮೊನ್ನೆ ಮೋದಿ ಅವರ ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿ ಕಾಣಿಸ್ಕೊಂಡಿದ್ರು. ಆದರೆ ಅಲ್ಲಿ ಕುಮಾರಸ್ವಾಮಿ ಅವರ ಪರವಾಗಿ ಅಂದರೆ ಹೆಸರು ಹೇಳಿ, ಕುಮಾರಸ್ವಾಮಿ ಅವರ ಹೆಸರು ಹೇಳಿ ಮತವನ್ನು ಕೇಳಲಿಲ್ಲ. NDA ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅಂತ ಅಷ್ಟೇ ಹೇಳಿದರು. ಇದು ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಮತ್ತೊಂದು ಕಡೆ ಸುಮಲತಾ ಹಾಗೂ ಅಂಬರೀಷ್ ಅವರ ಅಭಿಮಾನಿಗಳಲ್ಲಿ ಒಂದು ಗೊಂದಲಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಸುಮಲತಾ ಅವರು ನಿಜಕ್ಕೂ ಕೂಡ ಬಿಜೆಪಿಯನ್ನ ಸೇರಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾರಾ, ಅಥವಾ ಅವರು ಮುಂದಿನ ರಾಜಕೀಯ ಭವಿಷ್ಯಕ್ಕಾಗಿ ಬಿಜೆಪಿಯನ್ನ ಸೇರಿ ಅವರು ಕುಮಾರಸ್ವಾಮಿ ಅವ್ರನ್ನ ಬೆಂಬಲಿಸೋದಕ್ಕೆ ಮುಂದಾಗಿಲ್ವಾ ಅನ್ನೋದು ಒಂದು ಚರ್ಚೆ ನಡೀತಾ ಇರುತ್ತೆ. ಜೊತೆಗೆ ಅವರು ಒಂದು ಗೊಂದಲ ಕೂಡ ಇರುವಂಥದ್ದು. ಅದ್ರ ಜೊತೆಗೆ ಏನು ಅವರು ರಾಜಕೀಯ ನಡೆ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಖುದ್ದು ಅವ್ರ ಜೊತೆ ಇದ್ದಂಥ ದರ್ಶನ್ ಅವರು ನಾನು ಯಾವುದೇ ಚುನಾವಣೆಗೆ ಸಂಬಂಧಪಟ್ಟಂಗೆ ಏನೇ ನಿರ್ಧಾರ ತೆಗೆದುಕೊಂಡ್ರು ಅಮ್ಮನನ್ನ ಕೇಳಿ ನಿರ್ಧಾರವನ್ನು ತಗೊಳ್ತೀನಿ, ಅವ್ರು ಹೇಳ್ದಂಗೆ ನಾನು ವೆರಿ 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 ಸೆನ್ಸಿಟಿವ್ ಆಗ್ತಾ ಇದೆ ಮಂಡ್ಯ. ನನ್ನ ಪ್ರಕಾರ ವೆರಿ ವೆರಿ ಸೆನ್ಸಿಟಿವ್ ಆಗ್ತಾ ಇದೆ. ಸುಮಲತಾ ಪ್ರಚಾರ ಮಾಡಲೇಬೇಕಾಗುತ್ತೆ. ಬಿಜೆಪಿ ಹೈಕಮಾಂಡ್ ಸೈಲೆಂಟ್ ಆಗ್ಬಿಡುತ್ತಾ ಅಂತ ಅವ್ರು ಆರ್ಡರ್ ಮಾಡಿದ್ರೆ ಅವ್ರು ಹೋಗ್ಲೇಬೇಕಾಗುತ್ತೆ. ಅಲ್ಲ, ನೀವು ಮೊದಲೇ ಡಿಸೈಡ್ ಮಾಡಬೇಕಿತ್ತು. ಸುಮಲತಾ ಅವರು ನೀವು ಪಕ್ಷೇತರವಾಗಿ ಇರಬೇಕಾಗಿತ್ತು. ಬಿಜೆಪಿ ಸೇರ್ಬೇಕಾಗಿಲ್ಲ. ನೋಡಿ, ನೀವು ಎಷ್ಟೇ ಪವರ್ಫುಲ್ ಆಗಿರಿ, ಸಂಘಟನೆ ಮುಂದೆ ನೀವು ಸಣ್ಣದೇ. ಎಷ್ಟೇ ಪವರ್ಫುಲ್ ಆಗಿರಿ ನೀವು ಸಂಘಟನೆ. ಈಗ 2014 ಅಲ್ಲಿ ಕಾರ್ಯಕಾರಿಣಿ ಆಗುತ್ತೆ ಬಿಜೆಪಿ. LK ಅಡ್ವಾಣಿ ಅವರನ್ನೇ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡ್ತಾರಂತಿತ್ತು. ಬಟ್ ಸಂಘ ಇರ್ಬೋದು ಅಥವಾ ಸಂಘಟನೆ ಇರ್ಬೋದು, ಮೋದಿ ಅವರನ್ನ ಆಯ್ಕೆ ಮಾಡುತ್ತೆ. ಆಗ ರೆಬೆಲ್ ಆಗೋಕ್ಕಾಗಲ್ಲ ಯಾರಿಗೆ, ಅಡ್ವಾಣಿ ಅವರಿಗೆ. ಪಕ್ಷ ಹೇಳಿದ್ದನ್ನು ಕೇಳಬೇಕಾಗತ್ತೆ. 2000ನೇ ಇಸ್ವಿಯಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇದ್ರು ರಾಜೇಶ್ ಪೈಲಟ್ ಅವರ ಕ್ಯಾಮ್ರಾಮನ್. ರಾಜೇಶ್ ಪೈಲಟ್ ಅವರು ತೀರ್ಕೊಳ್ತಾರೆ. ಆಗ ಅವರ ಕ್ಯಾಮರಾಮನ್ ಅವರ ಯಾವುದೋ ಅಂತ್ಯಕ್ರಿಯೆಯಲ್ಲಿ, ಎಲ್ಲರೂ ರಾಜೇಶ್ ಪೈಲಟ್ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರೆ ನರೇಂದ್ರ ಮೋದಿ ಅವರು ರಾಜೇಶ್ ಪೈಲಟ್ ಅವ್ರ ಜೊತೆ ಒಬ್ಬ ಕ್ಯಾಮರಾಮನ್ ಸತ್ತೋಗಿರ್ತಾನೆ, ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಾರೆ. ಆಗ ಅವ್ರಿಗೆ ಫೋನ್ ಬರುತ್ತೆ ವಾಜಪೇಯಿ ಅವರಿಂದ, ಬಾ ನೀನು ಗುಜರಾತ್ಗೆ ನೀನು ಮುಖ್ಯಮಂತ್ರಿ ಆಗು ಅಂತೇಳಿ. ಎಲ್ಲಿಂದಲೋ ಇದ್ದವರು 50ನೇ ವರ್ಷಕ್ಕೆ ಬಂದು ಬಂದು ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಯಾಕಂದರೆ ನೀವು ಸಂಘಟನೆ ಮಾತನ್ನು ಕೇಳಬೇಕಾಗತ್ತೆ. ಇಲ್ಲಿ ಸಂಘ ಅಂತ ನಾನು ಹೇಳ್ತೀನಿ, ಸಂಘಟನೆ ಮಾತನ್ನು. ಯಾವಾಗ ಸುಮಲತಾ BJP ಜಾಯಿನ್ ಆದರೂ ಅವರು ಪಾರ್ಟ್ ಆಫ್ BJP, ನಾಟ್ ಇಂಡಿಪೆಂಡೆಂಟ್ ಆಗಿದ್ದಾಗ ಇವರು ಹೇಳಿದ್ದೇ ಫೈನಲ್ಲು. ಈಗ ಪಕ್ಷ ಹೇಳಿದ್ದು ಫೈನಲ್, ಹೈಕಮಾಂಡ್ ಹೇಳಿದ್ದು ಫೈನಲ್ಲು. ಹಾಗಾಗಿ ಅವರು ಬರಲೇಬೇಕಾಗತ್ತೆ. ಅಥವಾ ಕೆಲವು ರೆಸ್ಟ್ರಿಕ್ಷನ್ ಇರ್ಬೋದು. ಇಲ್ಲ, ದೊಡ್ಡ ನಾಯಕರು ಬಂದಾಗ ಮಾತ್ರ ಬರ್ತೀನಿ, ಹಂಗಾದ್ರೂ ಬರಬೇಕಾಗತ್ತೆ. ಇಲ್ಲ ಅಂತಂದ್ರೆ ಇದು ಒಂದು ರೀತಿಯಲ್ಲಿ ರಾಂಗ್ ಮೈತ್ರಿ ಆಗ್ಬಿಡುತ್ತೆ, ಬೇರೆ ಮೆಸೇಜ್ ಕೊಡುತ್ತೆ ಅಂತ. ಮುಂದೆ ಕಾಂಗ್ರೆಸ್ ಮತ್ತು ದೋಸ್ತಿಗಳ ಪಾಲಿಗೆ ಮಂಡ್ಯ ಲೋಕ ಅಖಾಡ ಪ್ರತಿಷ್ಠೆಯ ಕಣವಾಗ್ಬಿಟ್ಟಿದೆ. ಹೀಗಾಗಿ JDS ಭದ್ರಕೋಟೆಗೆ ಲಗ್ಗೆ ಇಟ್ಟ ರಾಹುಲ್ ಗಾಂಧಿ ಭರ್ಜರಿ ಮತಬೇಟೆ ನಡೆಸಿದ್ದಾರೆ. ಈಗ ನಟ ದರ್ಶನ್ ಅವರ ಎಂಟ್ರಿ ಕೂಡ ಆಗ್ತಾ ಇದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸಕ್ಕರೆ ನಾಡಲ್ಲಿ ರಾಹುಲ್ ಗಾಂಧಿ ಆರ್ಭಟ. JDS ಭದ್ರಕೋಟೆಯಲ್ಲಿ ಕೈ ಮತಬೇಟೆ. JDS ಭದ್ರಕೋಟೆ ಎಂದೇ ಕರೆಯಲ್ಪಡುವ ಮಂಡ್ಯ ಅಖಾಡಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಮತ ಹಾಕುವಂತೆ ಮತ ಶಿಕಾರಿ ನಡೆಸಿದ್ದಾರೆ. ಈ ವೇಳೆ ದೋಸ್ತಿಗಳ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. चुनाव में मैंने आपसे कहा था कि यहाँ पे एक BJP है और दूसरी उनकी B टीम है, और आपने ये बात मान ली थी और आज ये बात सबके सामने आ गई है. सिर्फ B टीम नहीं है, उनके पार्टनर है. ಚುನಾವಣಾ ಬಾಂಡ್ ಬಗ್ಗೆ ಮಾತಾಡೋ ವೇಳೆ ಮೋದಿ ಕೈ ನಡುತ್ತಿದ್ವು. ಬೇಕಿದ್ರೆ ಗೂಗಲ್ಗೆ ಹೋಗಿ ನೋಡಿ, ವಿಡಿಯೋ ಇದೆ. ಯಾರು ಭ್ರಷ್ಟಾಚಾರ ಮಾಡಿದ್ದಾರೋ ಅವರೇ ಚುನಾವಣಾ ಬಾಂಡ್ ಖರೀದಿ ಮಾಡಿದ್ದಾರೆ. ಇದಕ್ಕೆ ವಸೂಲಿ ಅಂತಾರೆ. ಇದರ ಬಗ್ಗೆ ಸಮಜಾಯಿಸಿ ನೀಡಲು ಅವರಿಗೆ ಆಗ್ತಿಲ್ಲ ಅಂತ ಗುಡುಗಿದ್ದಾರೆ.
किसी को धमका दिया और उससे पैसे ले लिए। दुनिया का सबसे बड़ा एक्सटॉर्शन स्कैम इलेक्टोरल बॉन्ड्स है। इसीलिए इसको समझाते हुए प्रधानमंत्री के हाथ कांप रहे थे। सरकार ने कंपनियों को धमकाकर डराकर उनसे पैसे लिए हैं। ಮಂಡ್ಯ ಕ್ಷೇತ್ರದಲ್ಲಿ ಚುನಾವಣಾ ಕಾವು ಜೋರಾಗಿದ್ದು ಕಾಂಗ್ರೆಸ್ ನಾಯಕರು ಮತ ಶಿಕಾರಿ ನಡೆಸಿದ್ದಾರೆ. ಇದೀಗ ಎಲ್ಲರ ಚಿತ್ತ ಮಂಡ್ಯದತ್ತ ನೆಟ್ಟಿದೆ. ಇವೆಲ್ಲದರ ಮಧ್ಯೆ ಮತದಾರರ ಒಲವು ಯಾರ ಮೇಲಿದೆ ಅನ್ನೋದು ರಿಸಲ್ಟ್ ಬಳಿಕ ಗೊತ್ತಾಗಲಿದೆ. ಬಸವರಾಜ್ ಚರಂತಿಮಠ, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಓಕೆ, ನಿನ್ನೆ ಇದು ರಾಹುಲ್ ಗಾಂಧಿ ಹೇಳಿರುವಂಥ ಮಾತು ಎಲೆಕ್ಟ್ರಲ್ ಬಾಂಡ್ ಇದು ದೊಡ್ಡ ಒಂದು ರೀತಿಯಲ್ಲಿ ಎಕ್ಸ್ಟಾರ್ಷನ್ ಅಂತ ಹೇಳಿದ್ದಾರೆ. ಅಂದರೆ ಇದೊಂದು ರೀತಿಯಲ್ಲಿ ಹಪ್ತಾ ವಸೂಲಿ ಥರ ಅಂತ. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ 9 ಗಂಟೆಗೆ ನಾನು ಜನರನ್ನು ಹೋಗಿ ಕೇಳ್ತೀನಿ, ಇದು ನಿಜವಾಗ್ಲೂ ದುಡ್ಡು ಹೊಡೆದಿದೆಯಾ, ದುಡ್ಡು ಹೊಡೆಯಲ್ಪಟ್ಟಿದೆಯಾ, ಇದರಲ್ಲಿ ಮೋಸ ಆಗಿದೆಯಾ, ಅಥವಾ IT ED ರೇಡ್ ಅಂತಂದ್ಬಿಟ್ಟು ದುಡ್ಡನ್ನು ಎತ್ತಲಾಗಿದೆಯಾ? ಜನ ಏನು ಹೇಳ್ತಾರೆ 9 ಗಂಟೆಯ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮಗೆ ಹೇಳ್ತೀನಿ. ಇದರ